ನೂರಾರು ವರ್ಷಗಳ ಹಿಂದೆ ನಾಗರಿಕತೆ ಎಂದರೆ ಪದಗಳ ಹಿಂದೆ ಪ್ರಪಂಚವು ಇನ್ನೇನು ಕಾಣಲಿಲ್ಲ. ಆಂದೋಲನೆ, ಚಲನಗಳನ್ನು ಎದುರಿಸಲು ಸಿದ್ಧವಾಗಿರಲಿಲ್ಲ. ಆದರೆ ಕೆಲವು ಧಾರ್ಮಿಕ ಪುನರಾರಂಭದ ಹೊತ್ತಿನಲ್ಲಿ ಏನೋ ಅದ್ಭುತವಾದ ಶಕ್ತಿಗಳು ಉದ್ಭವಿಸಿದವು. ಇದು ವೇದಿಕ ಕಾಲ ಎನ್ನುವ ಪ್ರಾರಂಭವನ್ನು ಸೂಚಿಸಿತು. ಆದರೆ ಇದು ನಿಜವಾಗಿಯೂ ಏನು? ಹೇಗೆ ಪ್ರಾಚೀನರು ಹೊಸ ಜ್ಞಾನವನ್ನು ಹೊಂದಿದವು? ಇದರ ಪರಿಣಾಮವೇನು ಇಂದು ಕೂಡ ನಮ್ಮನ್ನು ಪ್ರಭಾವಿತ ಮಾಡುತ್ತಿದೆ? ಭೂಮಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಪ್ರಪಂಚವು ರಹಸ್ಯಗಳು ಮತ್ತು ಅನ್ವೇಷಣೆಯಾದ ಕಾಲವನ್ನು ಕಳೆಯುತ್ತಿತ್ತು. ಇಂತಹ ಕಾಲದಲ್ಲಿ ಮಾನವ ಜಾತಿ ತನ್ನ ಜೀವನವನ್ನು ಆಕರ್ಷಿಸುವ ನೈಸರ್ಗಿಕ ಶಕ್ತಿಗಳನ್ನು ಅರ್ಥಮಾಡಿಕೊಳ್ಳಲು ಹೊರಟಿತ್ತು. ಈ ವಿಶಾಲ ಮತ್ತು ಪ್ರಾಚೀನ ನಾಡಿನಲ್ಲಿ ವೇದಿಕ ಅವಧಿಯ ಹುಟ್ಟುಗುಳಿಕೆ, ಒಂದು ಕಾಲಘಟ್ಟವು ಪ್ರಾರಂಭವಾಯಿತು. ಇದು ಇಂದು ಭಾರತ ಸಂಸ್ಕೃತಿ ಮತ್ತು ಆಧ್ಯಾತ್ಮವನ್ನು ಕಟ್ಟಿದ ಮೂಲಾಧಾರವನ್ನು ಸ್ಥಾಪಿಸಿತು. ನೀವು ಈಗ ಭೂಮಿಯ ಅತ್ಯಂತ ಪ್ರಾಚೀನ ಮತ್ತು ರಹಸ್ಯಮಯ ಕಾಲದಲ್ಲಿ ಹಾರುತ್ತಿದ್ದೀರಿ. ಈ ಕಾಲವೇನು ಎಂಬುದನ್ನು ನೀವು ಕೇಳಿದರೆ, ವೇದಿಕ ಕಾಲ. ಇನ್ನು ನಿಮಗೆ ಗೊತ್ತೇ? ಪ್ರಪಂಚದ ಪ್ರಾರಂಭವೇ ಆಗಿದ್ದ ಈ ಸಮಯವನ್ನು ಇಲ್ಲಿ ವಿವರಿಸೋಣ. ಈ ಕಥೆ ಆರಂಭವಾಗುತ್ತದೆ ಒಂದು ಗುಂಪು ಪ್ರಯಾಣಿಕರಿಂದ. ಅವರೇ ನದಿಗಳ ತೀರಗಳಲ್ಲಿ ಬರುವ ಬದಲಾವಣೆಗಳನ್ನು ತರಲು ಹೊರಟವರು. ಇವರೇ ಇಂಡೋ-ಆರ್ಯನ್ಸ್, ಕೇಂದ್ರ ಏಷ್ಯಾದ ಮೆಣಸು ಹೊತ್ತ ಎಸ್ಪಾದಲ್ಲಿ ಹುಟ್ಟಿದವರು. ಅವರ ಈ ಪ್ರವಾಸವು ಸುಮಾರು 1500 ಕ್ರಿಸ್ತ ಪೂರ್ವ ಹತ್ತಿರ ಭಾರತೀಯ ಉಪಖಂಡದಲ್ಲಿ ಪ್ರಾರಂಭವಾಯಿತು, ಮತ್ತು ಅವರು ತಮ್ಮೊಂದಿಗೆ ಹೊಸ ಆಲೋಚನೆಗಳು, ಭಾಷೆಗಳು ಮತ್ತು ಜೀವನದ ದೃಷ್ಟಿಕೋನಗಳನ್ನು ತರಿದರು. ಆರ್ಯ ಜನರು ಮಧ್ಯಪ್ರಾಚ್ಯದಿಂದ ಭಾರತೀಯ ಉಪಖಂಡಕ್ಕೆ ಪ್ರವೇಶಿಸಿದರು. ನದಿಗಳ ತೀರದಲ್ಲಿ ನೆಲೆಸಿದ ಈ ಹೊಸವರು ಮೊದಲು ಸಣ್ಣ ಗುಂಪುಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿದರು. ಆರ್ಯನವರು ಪ್ರಾಥಮಿಕವಾಗಿ ಗಂಗಾ ಮತ್ತು ಯಮುನಾ ನದಿಗಳ ಭಾಗದಲ್ಲಿ ನೆಲೆಸಿದರು. ಈ ಪ್ರದೇಶಗಳು ತಮ್ಮ ಪವಿತ್ರ ನದಿಗಳಿಂದಾಗಿ ಮತ್ತು ಧಾರ್ಮಿಕವಾಗಿ ಬೃಹತ್ ಪ್ರಭಾವಿತವಾಗಿದ್ದವು. ವೇದಿಕ ಸಂಸ್ಕೃತಿಯ ಬೆಳವಣಿಗೆ ಇದೇ ಅವಧಿಯಲ್ಲಿ ನಡೆಯಿತು. ಅವರ ಜೀವನ ಶೈಲಿ ಸರಳವಾಗಿತ್ತು, ಆದರೆ ಬಹಳ ಶಕ್ತಿಶಾಲಿಯಾಗಿತ್ತು. ಅವರ ನಾಯಕರಾದವರು ರಾಜರು, ಜನತೆಗೆ ಮಾರ್ಗದರ್ಶನ ನೀಡುವ ಪ್ರಾಮುಖ್ಯತೆಯ ನಾಯಕರು. ಅವರತ್ತ ಹತ್ತಿರದ ಇವರ ಧಾರ್ಮಿಕ ನಂಬಿಕೆಗಳು ಹೆಸರಿಸಿಕೊಳ್ಳುತ್ತಲೇ ಗುರುತು ತಂದುಕೊಂಡವು. ಕಾಲದಲ್ಲಿ ಧರ್ಮ ಪ್ರಮುಖ ಪಾತ್ರ ವಹಿಸಿತ್ತು. ಆಗ ಇವರ ಹಾದಿ ಕೇವಲ ಯುದ್ಧ ಮೈತ್ರಿಯಿಂದಲೇ ಅಲ್ಲ, ಕತ್ತಲೆಯ ಹೀರೋ ಆಗಿ ಹೊಸ ಜ್ಞಾನವನ್ನು ಸಹ ಸಂಸ್ಕೃತಿಗೆ ತರುವ ಒಂದು ಮಹತ್ವಪೂರ್ಣ ಸಂದೇಶವಾಯಿತು. ಈ ಸಮಯದಲ್ಲಿ ಬೆಂಕಿಯ ನೆರಳಲ್ಲಿ ಹರಿದು ಹೋಗುವ ನದಿಗಳ ಮಧ್ಯದಲ್ಲಿ ವೇದಗಳು ಹುಟ್ಟಿದವು. ನೀವು ಕೇಳಿದ್ದೀರಾ? ಈ ಸಮಯದಲ್ಲೇ ವೇದಗಳು ಹುಟ್ಟಿದವು, ಜಗತ್ತಿನ ಅತ್ಯಂತ ಹಳೆಯ ಧಾರ್ಮಿಕ ಸಾಹಿತ್ಯಗಳು, ಮತ್ತು ಇವು ಈಗ ಹಿಂದೂ ಧರ್ಮದ ಹೃದಯವೆಂದು ಗೌರವಿಸುತ್ತೆವು. ವೇದಗಳು ಕೇವಲ ಗೀತೆಗಳ ಮತ್ತು ಪ್ರಾರ್ಥನೆಗಳಷ್ಟೇ ಅಲ್ಲ, ಅವು ಜೀವನದ ಆತ್ಮವನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಜನತೆಗೆ ಪರಮ ಪ್ರಪಂಚದೊಂದಿಗೆ ಸೇರಲು ಹೇಗೆ ಬಾಳಲು ಎಂಬುದನ್ನು ಕಲಿಸುವವು. ಇವು ಕೇವಲ ಗ್ರಂಥಗಳು ಅಲ್ಲ, ಇದು ಪ್ರತಿಯೊಂದು ಜೀವನದ ಆಧಾರವಾಗಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪ್ರತಿಯೊಂದು ಹಾದಿಯೇ ಅದ್ಭುತ. ಇವುಗಳು ಭಾರತೀಯ ಆಧ್ಯಾತ್ಮಿಕತೆ ಮತ್ತು ಧರ್ಮದ ಆಧಾರವಾಗಿ ಸೇವಿಸುವುದಕ್ಕೆ ಪ್ರಾರಂಭವಾಗಿದ್ದವು. ಈ ವೇದಗಳಲ್ಲಿ 4 ಮುಖ್ಯ ವೇದಗಳು ಸೇರಿವೆ. 1. ಋಗ್ವೇದ. ಇದು ವೇದಗಳಲ್ಲಿ ಅತ್ಯಂತ ಹಳೆಯ ಮತ್ತು ಮುಖ್ಯವಾದ ವೇದವಾಗಿದೆ. ಇದು ದೇವತೆಗಳಿಗಾಗಿಯೇ ಪ್ರಾರ್ಥನೆಗಳನ್ನು ಮತ್ತು ಹತ್ತಿರಗಿನ ಸೃಷ್ಟಿತತ್ವಗಳನ್ನು ಒಳಗೊಂಡಿದೆ, ಮತ್ತು ಅಲ್ಲಿಯ ದೇವತೆಗಳು ಇಂದ್ರ, ಆಕಾಶದ ರಾಜ; ಅಗ್ನಿ, ಬೆಂಕಿ ದೇವತೆ; ವಾರುಣ, ವಿಶ್ವದ ದೇವತೆ; ಮತ್ತು ಸೂರ್ಯ, ಸೂರ್ಯ ದೇವತೆ. 2. ಯಜುರ್ವೇದ. ಇದು ಯಜ್ಞಗಳು ಮತ್ತು ಧಾರ್ಮಿಕ ಸಮಾರಂಭಗಳಿಗೆ ಮಾರ್ಗದರ್ಶನ ನೀಡುವ ವೇದವಾಗಿದೆ. 3. ಸಾಮವೇದ. ಸಂಗೀತ ಮತ್ತು ರಾಗಗಳ ವೇದ. ಇದರಲ್ಲಿ ಧಾರ್ಮಿಕ ಸಮಾರಂಭಗಳಲ್ಲಿ ಹಾಡಲು ಮತ್ತು ಗುಂಗುಳಿಸಲು ಹೊರಗಿನ ಸ್ತೋತ್ರಗಳು ಸೇರಿವೆ. 4. ಅಥರ್ವವೇದ. ಜನರ ಎವ್ರಿಡೇ ಜೀವನ, ಮಾಯಾಜಾಲಗಳು ಮತ್ತು ರೋಗಗಳನ್ನು ಗುಣಪಡಿಸಲು ಸಂಬಂಧಿಸಿದ ಶಾಸ್ತ್ರಗಳನ್ನು ಒಳಗೊಂಡ ವೇದವಾಗಿದೆ. ಈ ವೇದಗಳು ಪ್ರಧಾನವಾಗಿ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟವು ಮತ್ತು ಅವುಗಳನ್ನು ತತ್ವಶಾಸ್ತ್ರ, ಧರ್ಮ, ಯಜ್ಞ ಮತ್ತು ಮೌಲಿಕ ಜ್ಞಾನಗಳಿಗಾಗಿ ಉಪಯೋಗಿಸಲಾಗಿತ್ತು. ಸಮಾಜದ ಅಭಿವೃದ್ಧಿಯೊಂದಿಗೆ ವರ್ಣ ವ್ಯವಸ್ಥೆ ಕೂಡ ಶುರುವಾಗಿತ್ತು. ಇದು ವೇದಿಕ ಕಾಲದಲ್ಲಿಯೇ ಪ್ರಾರಂಭವಾಯಿತು. ಅನಂತರ ಈ ವ್ಯವಸ್ಥೆ ಜಾತಿ ವ್ಯವಸ್ಥೆಗೆ ಪರಿವರ್ತಿತವಾಗಿದೆ. ವೇದಿಕ ಕಾಲದಲ್ಲಿ ಸಮಾಜವು ಬಹುಶ್ರೇಣಿ ಮತ್ತು ಸರಳವಾದ ಹಿರಿತನವನ್ನು ಹೊಂದಿದ್ದುದೇ ಜನರ ಜೀವನದಲ್ಲಿ ಧಾರ್ಮಿಕ ಆಚರಣೆಗಳು ಪ್ರಮುಖವಾಗಿದ್ದವು. ಪ್ರಮುಖ ಪ್ರಾಧ್ಯಕ್ಷರನ್ನು ಬ್ರಾಹ್ಮಣರು ಎಂದು ಕರೆಯಲಾಗುತ್ತಿತ್ತು. ಅವರು ಧಾರ್ಮಿಕ ಯಜ್ಞಗಳನ್ನು ನಡೆಸುತ್ತಿದ್ದರು ಮತ್ತು ಪರಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದ್ದ ಎಂದು ನಂಬಲಾಗುತ್ತಿತ್ತು. ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಮುಖ್ಯವಾಗಿದ್ದಿತು. ಇದು ಕಾಲಕಾಲದಲ್ಲಿ ರೂಪಾಂತರಗಳನ್ನು ಕಂಡಿತು, ಆದರೆ ಪ್ರಾರಂಭದಲ್ಲಿ ಇದು ಮುಖ್ಯವಾಗಿ ಕಾರ್ಯಕ್ಷಮತೆ ಹಾಗೂ ಬುದ್ಧಿಗೆ ಆಧಾರಿತವಾಗಿತ್ತು. ವೇದಿಕ ಕಾಲದ ಕೊನೆಯಲ್ಲಿ ಈ ಟ್ರೈಬಲ್ ಸಮುದಾಯಗಳು ಹೊಸ ಮತ್ತು ಬಲಿಷ್ಠ ರಾಜ್ಯಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು. ಇದು ಕೇವಲ ಸಣ್ಣ ಗುಂಪುಗಳು ಅಲ್ಲ, ಆದರೆ ಪ್ರಭಾವಶಾಲಿಯಾದ ಶಕ್ತಿಗಳು.
ಹೆಚ್ಚು ಜನರ ಸಮೂಹಗಳು ರಾಜ್ಯಗಳನ್ನು ಸ್ಥಾಪಿಸಿ ಪ್ರಭಾವವನ್ನು ಬಳಸಿಕೊಂಡು ಮಹಾಜನಪದಗಳು ಎಂಬ ಶಕ್ತಿಯುತ ರಾಜ್ಯಗಳನ್ನು ರೂಪಿಸಿಕೊಳ್ಳಲು ಪ್ರಾರಂಭಿಸಿದರು. ಇದು ಸಾಮಾನ್ಯ ಪರಿಸ್ಥಿತಿಯು ಹೇಗಾದರೂ ಬೆಳವಣಿಗೆಗಾಗಿ ರಾಜಕೀಯ ಯುದ್ಧದಲ್ಲಿ ಬಲಕ್ಕೆ ಹಳೆಯ ಶಕ್ತಿಯ ಪ್ರತಿ ಜೀವದ ಸ್ಥಿತಿಯನ್ನು ಅರ್ಥಮಾಡುವ ಮೂಲಕ ವಿವೇಕಶೀಲತೆಯ ಪ್ರಾರಂಭವೂ ಆಗಿತ್ತು. ಉಪನಿಷತ್ತುಗಳು ಕಾಲಘಟ್ಟವನ್ನು ಮುರಿದು ಪರಮಜ್ಞಾನವನ್ನು ಹುಡುಕಿದವು. ಅದೇನು ಬ್ರಹ್ಮ ಮತ್ತು ಆತ್ಮ ಎಂಬುದು ಒಂದು ವಿಶಿಷ್ಟ ವಿಷಯ. ಅದೃಷ್ಟವಶಾತ್ ವೇದಿಕ ಕಾಲದ ಅಂತ್ಯಕ್ಕೆ ಒಂದು ಹೊಸ ಚಿಂತನೆ ಜನಿಸಿದ್ದಿತು, ಉಪನಿಷತ್ತು. ಇದು ಸಮಸ್ತ ಜಗತ್ತಿನ ಧರ್ಮ, ಆತ್ಮ ಮತ್ತು ಶಕ್ತಿಯ ವಿಚಾರಗಳನ್ನು ಆಳವಾಗಿ ಅನ್ವೇಷಿಸುತ್ತಿದ್ದವು. ಉಪನಿಷದಗಳು ವೇದಿಕ ತತ್ವಶಾಸ್ತ್ರದ ಆಳವಾದ ವಿಚಾರಗಳು. ಉಪನಿಷದಗಳು ವೇದಗಳ ನಂತರದ ಬರಹಗಳಾಗಿದ್ದು ಅತ್ಯಂತ ಗೂಢವಾದ ತತ್ವಶಾಸ್ತ್ರಗಳನ್ನು ಒಳಗೊಂಡಿವೆ. ಇದು ಮಾನವ ಬದುಕಿನ ಅಸಲಿ ಅರ್ಥವನ್ನು ಹಾಗೂ ಸರ್ವತತ್ವವನ್ನು ತಿಳಿಯಲು ಸಹಾಯ ಮಾಡಿದವು. ಬ್ರಹ್ಮ ಆಧಾರಿತ ಶಕ್ತಿಯ ತತ್ವ ಮತ್ತು ಆತ್ಮ ನಮಗೂ ವ್ಯಕ್ತಿಗತ ಶಕ್ತಿಯ ತತ್ವಗಳ ಕುರಿತು ಆಳವಾದ ವಿವರಣೆ ನೀಡಿವೆ. ವೇದಿಕ ಕಾಲದ ಮಹತ್ವವನ್ನು ನಾವು ಕೇವಲ ಪ್ರಾಚೀನ ರೂಪದಲ್ಲಿ ನೋಡುತ್ತೇವೆ, ಆದರೆ ಅದು ನಮ್ಮ ಆಧ್ಯಾತ್ಮಿಕ ದೃಷ್ಟಿಕೋನಗಳನ್ನು ಪ್ರಜ್ವಲಿತಗೊಳಿಸಿದದ್ದು. ಈ ಕಾಲವೇ ಇಂದು ಎಲ್ಲವನ್ನೂ ಪ್ರಭಾವಿತ ಮಾಡುವ ಅದ್ಭುತವಾದ ಕಾಳಗ. ವೇದಿಕ ಕಾಲವು ಪ್ರಾಚೀನ ಭಾರತದಲ್ಲಿ ಆಧ್ಯಾತ್ಮಿಕತೆ, ಧರ್ಮ, ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ಆಧಾರಗಳನ್ನು ಸ್ಥಾಪಿಸಿದ ಕಾಲವಾಗಿತ್ತು. ವೇದಗಳು, ಭಗವದ್ಗೀತೆ ಮತ್ತು ಉಪನಿಷದಗಳಾದಂತಹ ಗ್ರಂಥಗಳು ಇಂದು ಕೂಡ ಭಾರತದಲ್ಲಿ ಮತ್ತು ಪ್ರಪಂಚಾದ್ಯಂತ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡುತ್ತಿವೆ. ವೇದಿಕ ಕಾಲದ ಕೊನೆಯ ಹಂತದಲ್ಲಿ ನಗರೀಕರಣವು ಹೆಚ್ಚಿತ್ತು ಮತ್ತು ವೇದಿಕ ಶಾಸ್ತ್ರಗಳು ಹೆಚ್ಚಿನ ಕೌಟುಂಬಿಕತೆ ಮತ್ತು ಸಂಸ್ಕೃತಿಯ ಮಾರ್ಪಡಿಸಿದ ಸಂದರ್ಭಕ್ಕೆ ಹೋಗಿ ಅದು ಹೊಸ ಯುಗಕ್ಕೆ ಪ್ರವೇಶಿಸಿತು. ಈ ಕಾಲವು ಮಹಾಭಾರತ ಮತ್ತು ರಾಮಾಯಣ ಎಂಬ ಮಹಾಕಾವ್ಯಗಳ ಮೂಲಕ ಪೂರ್ಣಗೊಂಡಿತು.